Good morning, everyone. So, today we are going to discuss exercise number 1.4 itself. In that, we discuss up to sixth question. Now, go with discussing the seventh one now. Seventh one discuss ಮಾಡೋಣ್ರಿ. ನಿನ್ನೆ ಸಿಕ್ಸ್ತ್ ಮಟ್ಟ ಡಿಸ್ಕಸ್ ಮಾಡಿದ್ವಿ. ಇವು ಈಸಿ ಕಾನ್ಸೆಪ್ಟ್ಸ್ ಅದಾವ್ರಿ. Let us read the question first. If A set is x such that x is a natural number, first write down the roster form. ನಿಮ್ಗೆ ಡಿಫಿಕಲ್ಟಿ ಅನಿಸ್ತಿದ್ರೆ ಅದನ್ನು roster form ಬರ್ಕೊಂಬಿಡ್ರಿ. The A is nothing but A ಏನೈತೆ ನೋಡ್ರಿ ಇಲ್ಲಿ. A is nothing but x is such that x is a natural numbers. Natural number ಬರ್ದ್ಬಿಡೋಣ್ರಿ. Natural number starts from positive numbers itself, so on up to infinity. So similarly, next one is what? B set. B set ಏನೈತೆ ನೋಡ್ರಿ. x is such that x is an even natural numbers ಅಂತ ಐತಿ. ಹಂಗಂದ್ರೆ even natural number ಅಂದ್ರೆ 2, 4, 6, 8, 10 and so on numbers ಬರ್ತಾವ್ರಿ. ಅದೇ ರೀತಿ ಸಿ ಸೆಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಆಡ್ ನಂಬರ್ಸ್ ಅಂತ ಹೇಳ್ಕೊಟ್ಟಾರಿ. ಅವನು ಬರ್ಕೊಂಡ್ಬಿಟ್ರಿ 1, 3, 5, 7 ಆ್ಯಂಡ್ ಸೊ ಆನ್. ನಿಮ್ಗೆ ಸೆಟ್ ಬಿಲ್ಡ್ರಲಿಂತ ರೋಸ್ಟರ್ ಫಾರ್ಮ್ ಬರೆದಾಗ ಅದು ಈಸಿ ಕಾನ್ಸೆಪ್ಟ್ ಆಗುತ್ತೆ ರೀ. ಹಾಂ, ನೀವು ಯೂನಿಯನ್ ಆಗಿರ್ಬೋದು, ಇಂಟರ್ಸೆಕ್ಷನ್ ಆಗಿರ್ಬೋದು, ಅದನ್ನು ಈಸಿಯಾಗಿ ಬರ್ಕೋಬೋದು. ಅದೇ ರೀತಿ ಡಿ ಸೆಟ್ ದೇ ಆರ್ ಗಿವನ್ ಆಸ್ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ಸ್ ಕೊಟ್ಟಾರಿ. ಹಂಗಂದ್ರೆ ಅವ್ರವು 2, 3, 5, 7, next 11, 13 and so on. ಇವೆಲ್ಲ ನಂಬರ್ಸ್ ಬರ್ತಾವ್ರಿ. ಸೊ ದಿಸ್ ವೇ ಫಸ್ಟ್ ರೈಟ್ ಡೌನ್ ದ ಸೆಟ್ ಬಿಲ್ಡರ್ ಫಾರ್ಮ್ ಟು ರೋಸ್ಟರ್ ಫಾರ್ಮ್. ಸೆಟ್ ಬಿಲ್ಡರ್ ಇಂದ ರೋಸ್ಟರ್ ಫಾರ್ಮ್ ಬರ್ಕೋರಿ. ನೆಕ್ಸ್ಟ್ ಗೋ ಆ್ಯಂಡ್ ಡಿಸ್ಕಸ್ ದ ಫಸ್ಟ್ ಕ್ವಶನ್. ನಾವು ಫಸ್ಟ್ ಒನ್ ಏನು ಕೊಟ್ಟಾರಿ ಅಲ್ಲಿ? ಎ ಇಂಟರ್ಸೆಕ್ಷನ್ ಬಿ ಅಂತ ಕೊಟ್ಟಾರ. ನಾವು ಕನ್ಸಿಡರಿಂಗ್ ಎ ಆ್ಯಂಡ್ ಬಿ ಸೆಟ್, ನಾವು ಎ ಮತ್ತು ಬಿ ಸೆಟ್ ಕನ್ಸಿಡರ್ ಮಾಡಿದಾಗ ಎ ಸೆಟ್ನಲ್ಲಿ ಆಲ್ ನ್ಯಾಚುರಲ್ ನಂಬರ್ಸ್ ಅದ ರೀ. ಇವನ್ ನ್ಯಾಚುರಲ್ ನಂಬರ್ಸ್ ಅದಾವು, ಆಡ್ ನ್ಯಾಚುರಲ್ ನಂಬರ್ಸು ಅದಾವೆ. ಹಂಗಂದ್ರೆ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಗೊತ್ತೈತಲ್ರಿ, ವಾಟ್ ಆರ್ ದ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಸೆಟ್. ಎ ಮತ್ತು ಬಿ ಸೆಟ್ನಲ್ಲಿ ಯಾವ ಕಾಮನ್ ಎಲಿಮೆಂಟ್ಸ್ ಅವನ್ನ ಬರೀಬೇಕು, ಹೌದಲ್ರಿ? ಸೊ ದ್ಯಾಟ್ ಪರ್ಪಸ್, ಸೊ ನಾವು ಎ ಇಂಟರ್ಸೆಕ್ಷನ್ ಬಿ ಬಿಕಮ್ಸ್, ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ ರೀ? 2, 4, 6, 8, 10. ಅದೇ ರೀತಿ 2, 4 ಸಿಮಿಲರ್ಲಿ ಇಲ್ಲಿ ಏನು ಬರ್ತಾವ್ರಿ? ಕಂಟಿನ್ಯೂಸ್ ಆಗುತ್ತೆ ಅದು. ಹಂಗಂದ್ರೆ ನಾವು ಏನು ಮಾಡ್ಬೇಕಾಗತ್ತೆ ರೀ? ಇಲ್ಲಿ ಇವನ್ ನಂಬರ್ಸ್ ಕಾಮನ್ ಎಲಿಮೆಂಟ್ಸ್ ಆಗ್ತಾವೆ. ಸೊ ದೇರ್ ಫೋರ್ ಬೈ ಕನ್ಸಿಡರಿಂಗ್ ಎ ಸೆಟ್ ಆ್ಯಂಡ್ ಬಿ ಸೆಟ್, ದ ಇವನ್ ನ್ಯಾಚುರಲ್ ನಂಬರ್ಸ್ ಬಿಕಮ್ಸ್ ದ ಕಾಮನ್ ಎಲಿಮೆಂಟ್ಸ್. ಸೊ ಇವು ಕಾಮನ್ ಎಲಿಮೆಂಟ್ಸ್ ಆಗೋದ್ರಿಂದ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ ಅಲ್ಲಿ? 2, 4, 6, 8, 10 ಆ್ಯಂಡ್ ಸೋ ಆನ್ ಬರ್ತ್. ಅಂಡರ್ಸ್ಟ್ಯಾಂಡ್? ಹಾಂ. So next, going with the second question now. Second question ಏನೈತೆ ನೋಡ್ರಿ, ಎ ಇಂಟರ್ಸೆಕ್ಷನ್ ಸಿ ಐತಿ. ಎ ಇಂಟರ್ಸೆಕ್ಷನ್ ಸಿ ಐತಂದ್ರೆ ಏನಾಗುತ್ತೆ ರೀ ಅಲ್ಲಿ? ಎ ಸೆಟ್ನಲ್ಲಿ ಈವನ್ ಆಸ್ ವೆಲ್ ಆಸ್ ಆಡ್ ನ್ಯಾಚುರಲ್ ನಂಬರ್ಸ್ ಅದಾವ್ರಿ. ಬಟ್ ಸಿ ಸೆಟ್ನಲ್ಲಿ ಏನಾದವ್ರಿ ಅಲ್ಲಿ? ಓನ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಅದಾವು. ಸೊ ಹಂಗಂದ್ರೆ ಅದರಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಅಷ್ಟೇ ಕಾಮನ್ ಬರ್ತಾವಲ್ರಿ. ಸೊ ಹಂಗಂದ್ರೆ ಈ ಎ ಇಂಟರ್ಸೆಕ್ಷನ್ ಬಿ ನಾವು ಇನ್ನೊಂದು ರೀತಿ ಏನು ಬರಿಬೋದು ರೀ? ಈಕ್ವಲ್ ಟು ಬಿ ಅಂತೂ ಬರಿಬೋದು. ಫಸ್ಟ್ ಕ್ವಶನ್ ನೋಡ್ರಿ, ಎ ಇಂಟರ್ಸೆಕ್ಷನ್ ಬಿ ಇಸ್ ನಥಿಂಗ್ ಬಟ್ ಆಲ್ ಆರ್ ಇವನ್ ನಂಬರ್ಸ್ ನಾವು. ಸೊ ದೇರ್ ಫೋರ್ ದಟ್ ವಿಲ್ ಬಿಕಮ್ಸ್ ಬಿ ಇಟ್ ಸೆಲ್ಫ್. ಸಿಮಿಲರ್ಲಿ ಗೋಯಿಂಗ್ ವಿತ್ ಎ ಇಂಟರ್ಸೆಕ್ಷನ್ ಸಿ ನಾವು, ವಿ ಆರ್ ಗೋಯಿಂಗ್ ಟು ಟೇಕ್ ಅ ಕಾಮನ್ ಟರ್ನ್ ಬಿಟ್ವೀನ್ ಎ ಆ್ಯಂಡ್ ಸಿ ನಾವು. ದ ಆಡ್ ನಂಬರ್ಸ್ ಆರ್ ಕಾಮನ್ ನಾವು. ಸೊ ದೇರ್ ಫೋರ್ ದ ಎ ಇಂಟರ್ಸೆಕ್ಷನ್ ಬಿ ಬಿಕಮ್ಸ್ 1, 3, 5, 7, 9 ಆ್ಯಂಡ್ ಸೋ ಆನ್. ಹೌದಲ್ರಿ? ಹಂಗಂದ್ರೆ ಸೇಮ್ ವೇ ಇದನ್ನ ಏನು ಬರ್ಬೋದು ರೀ? ಹಂಗಂದ್ರೆ ಸೆಟ್ ಸಿ ಬರ್ಬೋದಾ? ಯಾಕಂದರೆ ಸೆಟ್ ಸಿ ಒಳಗೆಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ ಅದಾವು. ಸೊ ನಾವು ಗೋಯಿಂಗ್ ದ ಥರ್ಡ್ ಒನ್, ನಾವು ಥರ್ಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಅದೇ ರೀತಿ ಎ ಇಂಟರ್ಸೆಕ್ಷನ್ ಡಿ ಅಂತ ಐತಿ. ಎ ಇಂಟರ್ಸೆಕ್ಷನ್ ಡಿ ನಲ್ಲಿ ಏನಾಗುತ್ತೆ ನೋಡ್ರಿ, ಎ ಈಸ್ ಹ್ಯಾವಿಂಗ್ ಆಲ್ ನ್ಯಾಚುರಲ್ ನಂಬರ್ಸ್ ಮೀನ್ಸ್ ಇವನ್ ಆ್ಯಂಡ್ ಆಸ್ ವೆಲ್ ಆಸ್ ಆಡ್ ನ್ಯಾಚುರಲ್ ನಂಬರ್ಸ್, ಬಟ್ ಡಿ ಈಸ್ ಹ್ಯಾವಿಂಗ್ ಓನ್ಲಿ ಪ್ರೈಮ್ ನಂಬರ್ಸ್. ಹಂಗಂದ್ರೆ ಪ್ರೈಮ್ ನಂಬರ್ಸ್ ಮಾತ್ರ ಐತ್ರಿ ಅಲ್ಲೇ. ಸೊ ಹಂಗಂದ್ರೆ ಪ್ರೈಮ್ ನಂಬರ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಸೊ ಚೆಕ್ ಮಾಡಿರಲಿ, ಎ ಮತ್ತು
ಡಿ ಎನಲ್ಲಿ 2 ಐತ್ರಿ, ಇಲ್ಲಿ 2 ಐತಿ. ನೆಕ್ಸ್ಟ್ 3 is there, 3 is there. Next comes 5, and similarly 7 comes, 11 comes, 13 comes, so on. ಸೊ ಹಂಗಂದ್ರೆ ಯಾವ ಬರೋದಿಲ್ರಿ ಅಲ್ಲೇ 1 ಬರೋದಿಲ್ಲ. ನೆಕ್ಸ್ಟ್ 4, 6 ಯಾವ ನಂಬರ್ಸ್ ಡಿವೈಡ್ ಆಗ್ತಾವು ಎಕ್ಸೆಪ್ಟ್ 2 ಅವು ಏನಾಗ್ತಾವ್ರಿ ಹಂಗಂದ್ರೆ A intersection D ಆಗುತ್ತೆ. A intersection D becomes what? 2, 3, 5, 7 and similarly ಅಂದ್ರೆ ರಿಪೀಟ್ ಏನು ಬರ್ತೀರಿ ಅದ D set itself comes. ಹಂಗಂದ್ರೆ D set ರಿಫ್ಲೆಕ್ಟ್ ಆಗುತ್ತೆ A intersection D ಮಾಡಿದಾಗ. ಸೊ that will be the fourth answer now. Next going with the fourth one now. Fourth one discuss ಮಾಡೋಣ. ಏನೈತ್ರಿ ಅಲ್ಲಿ B intersection D intersection C is there, sorry, B intersection C is there. B intersection C ಆದಾಗ ಏನಾಗುತ್ತೆ ಹಂಗಂದ್ರೆ ನೋಡ್ರಿ B ನಲ್ಲಿ 2, 4, 6, 8 ಎಲ್ಲ ಈವನ್ ನ್ಯಾಚುರಲ್ ನಂಬರ್ಸ್ ಅದಾವು. ಬಟ್ ಇದೇನಾಗುತ್ತೆ ರೀ ಸಿ ಸೆಟ್ನಲ್ಲಿ ಎಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ ಬರ್ತಾವೆ. ಹಂಗಂದ್ರೆ ಯಾವ ಒಂದು ಎಲಿಮೆಂಟ್ನು ಕಾಮನ್ ಬರೋಂಗಿಲ್ಲ. ಸೊ ನೋಡ್ರಿ ಇಲ್ಲಿ ಬಿ ಮತ್ತು ಸಿ ಕನ್ಸಿಡರ್ ಮಾಡಿದಾಗ ಬಿ ನಲ್ಲಿ ಈವನ್ ನ್ಯಾಚುರಲ್ ನಂಬರ್ ಅದಾವು, ಸಿ ನಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಅದಾವು, ಅದಕ್ಕೆ ಯಾವ ಕಾಮನ್ ಬರೋಂಗಿಲ್ಲ. ಸೊ ದೇರ್ ಫೋರ್ ದ ಬಿ ಇಂಟರ್ಸೆಕ್ಷನ್ ಬಿ ಬಿಕಮ್ಸ್ ನಲ್ ಸೆಟ್ ಇಟ್ ಸೆಲ್ಫ್. ಯಾವುದು ಕಾಮನ್ ಬರೋಂಗಿಲ್ಲ ಅದಕ್ಕೆ ಏನು ಮಾಡ್ಬೇಕ್ರಲ್ಲೇ ನಲ್ ಸೆಟ್ ಅಂತ ಹೇಳಿ ಇಂಡಿಕೇಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನೆಕ್ಸ್ಟ್ go and discuss some more problems on 7th problem now. 7th problem ನಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಅದ ನೋಡ್ರಿ, ಅವನು ಡಿಸ್ಕಸ್ ಮಾಡೋಣ. ಸೊ ಯಾವ್ದು ಕಂಪ್ಲೀಟ್ ಆತ್ರಿ ಇಲ್ಲಿ ಫೋರ್ತ್ ಒನ್. ನೆಕ್ಸ್ಟ್ ಗೋ ವಿತ್ ದ ಫಿಫ್ತ್ ಒನ್ ನಾವು. ಬಿ ಇಂಟರ್ಸೆಕ್ಷನ್ ಡಿ ಇಸ್ ದೇರ್. ಬಿ ಇಂಟರ್ಸೆಕ್ಷನ್ ಡಿ ಬರ್ತ್. ಬಿ ನಲ್ಲಿ ಈವನ್ ನ್ಯಾಚುರಲ್ ನಂಬರ್ಸ್ ಅದಾವ್ರಿ, ಡಿ ನಲ್ಲಿ ಓನ್ಲಿ ಪ್ರೈಮ್ ನಂಬರ್ಸ್ ಅದಾವು. ಸೊ ಹಂಗಂದ್ರೆ ಬಿ ಇಂಟರ್ಸೆಕ್ಷನ್ ಡಿ ಮಾಡಿದಾಗ ಯಾವ ನಂಬರ್ಸ್ ಕಾಮನ್ ಬರ್ತಾವ್ರಿ ಇಲ್ಲಿ 2, 4, 6, 8 ಆ್ಯಂಡ್ ಸೋ ಆನ್ ನಂಬರ್ಸ್ ಅದಾವು. ಅದೇ ರೀತಿ ಡಿ ಸೆಟ್ನಲ್ಲಿ ಏನೈತ್ರಿ ಇಲ್ಲಿ 2, 3, 5, 7 ಅದಾವ, ಹೌದ್ರಿ. ಅದೇ ರೀತಿ 11, 13 ಆ್ಯಂಡ್ ಸೋ ಆನ್ ಇವು ನಂಬರ್ಸ್ ಅದಾವು. One minute. ಸೊ ಹಂಗಂದ್ರೆ ಯಾವ ಕಾಮನ್ ಟರ್ಮ್ಸ್ ಬರ್ತಾವ್ರಿ ಬಿ ಮತ್ತು ಡಿ ನಲ್ಲಿ? ಓನ್ಲಿ ಒನ್ ಎಲಿಮೆಂಟ್ ಕಮ್ಸ್ ಹಿಯರ್, ದಟ್ ಈಸ್ 2. The 2 is common between both the B and D now. So therefore the answer becomes 2 itself. ಸೊ ಉಳಿಕಿದೆಲ್ಲ ಎಲಿಮೆಂಟ್ಸ್ ಎರಡು ಸೆಟ್ನಲ್ಲಿ ಇಲ್ಲ ರೀ, ಅಲ್ಲಿ ಕಾಮನ್ ಇಲ್ಲ. ಸೊ ಅದಕ್ಕೆ 2 ಒಂದೇ ಬರುತ್ತೆ. ಸೊ 2 ಬಿಕಮ್ ದ ಎಲಿಮೆಂಟ್ ಆಫ್ ಇನ್ ಬಿ ಇಂಟರ್ಸೆಕ್ಷನ್ ಡಿ. ನಾವು ಸಿಮಿಲರ್ಲಿ ಗೋಯಿಂಗ್ ವಿತ್ ದ ಲಾಸ್ಟ್ ಒನ್, ದಟ್ ಈಸ್ 6. ಸಿ ಇಂಟರ್ಸೆಕ್ಷನ್ ಡಿ ಐತ್ರಿ ಅಲ್ಲಿ. ಸಿ ಸೆಟ್ನಲ್ಲಿ ಏನದಾವ ನೋಡ್ರಿ, ಆಲ್ರೆಡಿ ಮಾರ್ಕ್ ಮಾಡೈತಿ ಅಲ್ಲಿ ಎಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ ಅದಾವು. ಅದೇ ರೀತಿ ಡಿ ಸೆಟ್ನಲ್ಲಿ ಏನೈತೆ ನೋಡ್ರಿ, ಎಲ್ಲ ಪ್ರೈಮ್ ನಂಬರ್ಸ್ ಅದಾವು. ಸೊ ದೇರ್ ಫಾರ್ ವಾಟ್ ಆರ್ ದ ಕಾಮನ್ ಎಲಿಮೆಂಟ್ಸ್ ನಾವು? 1, 3, 5, 7, 9, 11. ಸೊ ಈ ರೀತಿ ನಂಬರ್ಸ್ ಅದಾವ್ರಿ ಅಲ್ಲಿ ಕಂಟಿನ್ಯೂಸ್. ಆ್ಯಂಡ್ ಡಿ ಈಸ್ ನಥಿಂಗ್ ಬಟ್ 2, 3, 5, 7, 11, 13 ಆ್ಯಂಡ್ ಸೋ ಆನ್. ಈ ರೀತಿ ನಂಬರ್ಸ್ ಅದಾವು, ಹೌದಲ್ರಿ. ಸೊ ಹಂಗಂದ್ರೆ ಯಾವ ಕಾಮನ್ ಎಲಿಮೆಂಟ್ಸ್ ಬರ್ತಾವೆ ನೋಡ್ರಿ? 3 ಐತಿ, 5, 7 is there, next 11 is there, and similarly ಈಗೆಲ್ಲ ಆಡ್ ನಂಬರ್ಸ್ ಇರ್ತಾವಂದ್ರೆ ಏನು ಬರ್ತಾವ್ರಿ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಬರ್ತಾವೆ. ಸೊ ದೇರ್ ಫೋರ್ 3, 5, 7, 11 ಆ್ಯಂಡ್ ಸೋ ಆನ್ ಇವೆಲ್ಲ ಏನು ಹಾಕೋರಿ ಕಾಮನ್ ಎಲಿಮೆಂಟ್ಸ್ ಆಗ್ತಾವೆ. ಇಲ್ಲೇ ಸ್ವಲ್ಪ ಲಕ್ಷ್ಯ ಕೊಡ್ರಿ, ನಾ ಹೇಳಿದ್ದೆ ನಿಮಗೆ ಇನ್ ಪ್ರೈಮ್ ನಂಬರ್ ಓನ್ಲಿ 2 ಅನ್ನೋದು ಏನಾಗುತ್ತೆ ರೀ, ಪ್ರೈಮ್ ನಂಬರ್ ಒಳಗೆ ಒಂದು ಈವೆನ್ ನಂಬರ್ ಇರ್ತೈತೆ ರೀ, ಈವೆನ್ ನ್ಯಾಚುರಲ್ ನಂಬರ್ಸ್ ಇರುತ್ತೆ, ಹೌದಾ. ಸೊ ಹಂಗಂದ್ರೆ ಇಲ್ಲಿ ಬಂದಿದ್ದಂಥ ಎಲ್ಲ ಎಲಿಮೆಂಟ್ಸ್ ಏನದವ್ರಿ ಇಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಇರೋದ್ರಿಂದ ಯು ಕ್ಯಾನ್ ಆಲ್ಸೋ ರೈಟ್ ಆಸ್ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆ್ಯನ್ ಆಡ್ ಪ್ರೈಮ್ ನಂಬರ್. ಏನು ಬರಿಬೋದು ರೀ ಅಲ್ಲಿ? ಆಡ್ ಪ್ರೈಮ್ ನಂಬರ್. ಒಂದೇ ಒಂದು
ಇವನ್ ಪ್ರೈಮ್ ನಂಬರ್ ಇರುತ್ತೆ, ಅದನ್ನು ಬಿಟ್ಟು ಏನಾಗುತ್ತೆ ಇಲ್ಲಿ ಆಡ್ ಪ್ರೈಮ್ ನಂಬರ್ ಒಂದೇ ಆಗಿರ್ತೈತಿ. ಸೊ ದೇರ್ ಫೋರ್ ಆಲ್ ಆರ್ ಬಿಕಮ್ಸ್ ಆಡ್ ಪ್ರೈಮ್ ನಂಬರ್ಸ್ ಇಟ್ ಸೆಲ್ಫ್. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್? ಸಾವಿಗೆ 6 ಅಂಡರ್ಸ್ಟ್ಯಾಂಡ್ ಆಯ್ತು ರೀ. ಎಲ್ಲ ಆಡ್ ಪ್ರೈಮ್ ನಂಬರ್ಸ್ ಬರೋದ್ರಿಂದ ಏನಾಗುತ್ತೆ ರೀ ಅಲ್ಲಿ ನೀವು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿನೂ ಬರಿಬೋದು, ಸಾರಿ ರೋಸ್ಟರ್ ಫಾರ್ಮ್ನಲ್ಲಿನೂ ಬರಿಬೋದು, ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿನೂ ಬರಿಬೋದು. ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್? ಹಾಂ, ಈಸಿ ಐತ್ರಿ ಇದು ಎಕ್ಸಸೈಸ್. ಸೊ ನೋಡಿರಿ, ಯಾವಾಗಲೂ ಎಕ್ಸಸೈಸ್ ಸಾಲ್ವ್ ಮಾಡೋ ಮುಂದೆ ಸ್ವಲ್ಪ ರೈಟ್ ಅಪ್ ಮಾಡಿರಿ, ಬರಲಿಕ್ಕೆ ಸ್ಟಾರ್ಟ್ ಮಾಡಿರಿ, ಕಾನ್ಸೆಪ್ಟ್ ಅರ್ಥ ಆಕೋ. ಸೊ ಓದ್ಲಿಕ್ಕೆ ಹೋಗ್ಬೇಡ್ರಿ. ನಾವೇನು ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ಅವನ್ನ ಸ್ವಲ್ಪ ನೋಟ್ಸ್ ಅಥವಾ ನಿಮ್ಗೆ ಶಾರ್ಟ್ ನೋಟ್ಸ್ ಆಗಿ ಬರ್ಕೊಂತ ಹೋರಿ ಮ್ಯಾಥ್ಸನ್ನು. ಮತ್ತು ಅದರಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ನೋಟ್ ಮಾಡಿ ಇಟ್ಕೋರಿ. ಕಾಲೇಜ್ ಬರ್ತಿರಲ್ಲ ಅವಾಗ ನಿಮ್ದು ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ನಾನು. ನೆಕ್ಸ್ಟ್ ಗೋ ಆ್ಯಂಡ್ ಡಿಸ್ಕಸ್ ಅಬೌಟ್ ದ 8th one. 8th ಕ್ವಶನ್ ಏನೈತೆ ನೋಡಿ. 8th ಕ್ವಶನ್ ಏನೈತಿ, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ದ ಸೆಟ್ಸ್ ಆರ್ ಡಿಸ್ಜಾಯಿಂಟ್. ಹಂಗಂದ್ರೆ ಡಿಸ್ಜಾಯಿಂಟ್ ಸೆಟ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ವಿ. ಡಿಸ್ಜಾಯಿಂಟ್ಸ್ ಆಫ್ ಸೆಟ್ ಈಸ್ ನಥಿಂಗ್ ಬಟ್ ವೆನ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ವಾಟ್ ದ ನಲ್ ಸೆಟ್ ಇಟ್ ಸೆಲ್ಫ್, both the A and B elements having a different element, so that is called as disjoint set. disjoint sets ಅಂತ ಹೇಳಿದ್ರಿ. ಹಂಗಂದ್ರೆ 8th ಕ್ವಶನ್ ಒಳಗೆ ಫಸ್ಟ್ ಮೇನ್ ಏನು ಕೊಟ್ಟಾರ ನೋಡ್ರಿ, ಒಂದು ರೋಸ್ಟರ್ ಫಾರ್ಮ್ ಕೊಟ್ಟಾರ, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಾರ. ಸೊ ಹಂಗಂದ್ರೆ ಫಸ್ಟ್ ರೋಸ್ಟರ್ ಫಾರ್ಮ್ ಏನೈತೆ ನೋಡ್ರಿ ಇಲ್ಲಿ 1 2 3 4 is there, and another one is x is such that x is a natural number, x is such that x is a natural number, but what happens, x is greater than or equal to 4 is there, less than or equal to 6 is there. ಹಂಗಂದ್ರೆ x greater than 4 or equal to 4 ಐತೆ. ಹಂಗಂದ್ರೆ ಏನು ಬರ್ತೀರಿ ಅಲ್ಲಿ 4 ಬರ್ತಾ 4 ಕನ್ಸಿಡರ್ ಮಾಡ್ರಿ. and also 5 comes because x is greater than 4 is there. 5 also comes. x is less than or equal to 6 is there, that purpose 4 5 6 comes. ಹಂಗಂದ್ರೆ ಇದನ್ನ ಎ ಸೆಟ್ ಅಂತೇಳಿ ಕನ್ಸಿಡರ್ ಮಾಡಿದಾಗ ಆ್ಯಂಡ್ ಅಂದ್ರೆ ಹೇಳಿದ್ವಿ ನಿಮ್ಗೆ, ಆ್ಯಂಡ್ ಅಂದ್ರೆ ಇಂಟರ್ಸೆಕ್ಷನ್, ಆರ್ ಅಂದ್ರೆ ಯೂನಿಯನ್. ಆರ್ ಇದ್ರೆ ಏನು ತೊಗೋಬೇಕ್ರಿ, ಯೂನಿಯನ್ ಕನ್ಸಿಡರ್ ಮಾಡ್ಬೇಕು. ಆ್ಯಂಡ್ ಇದ್ರೆ ಏನು ಕನ್ಸಿಡರ್ ಮಾಡ್ಬೇಕ್ರಿ, ಇಂಟರ್ಸೆಕ್ಷನ್ ಕನ್ಸಿಡರ್ ಮಾಡಬೇಕು, ಗೊತ್ತಿರಲಿ. ಸೊ ದ್ಯಾಟ್ ಪರ್ಪಸ್ ದೇ ಆರ್ ಗಿವನ್ ಆ್ಯಂಡ್ ಹಿಯರ್, ಆ್ಯಂಡ್ ಅಂತ ಕೊಟ್ಟಾರಿ, ನೆನ್ಪಿಟ್ಕೋರಿ. ಸೊ ದೇರ್ ಫೋರ್ ಇದನ್ನು ಎ ಮತ್ತು ಬಿ ಅಂತೇಳಿ ಕನ್ಸಿಡರ್ ಮಾಡಿದಾಗ ನೋ ಸೊ ಏನಾಗುತ್ತೆ ರೀ, ಹಂಗಂದ್ರೆ 4 ಬಿಕಮ್ಸ್ ದ 4 ಏನಾಗುತ್ತೆ, ಎರಡೂ ಕಡೆ ಕಾಮನ್ ಎಲಿಮೆಂಟ್ಸ್ ಬರೋದ್ರಿಂದ 4 ಬಿಕಮ್ಸ್ ದ ಕಾಮನ್ ಎಲಿಮೆಂಟ್ ಬರೋದ್ರಿಂದ, ಸೊ ದೇರ್ ಫೋರ್ ಎ ಇಂಟರ್ಸೆಕ್ಷನ್ ಬಿ ಬಿಕಮ್ಸ್ 4. ದಿಸ್ ಈಸ್ ನಾಟ್ ಅ ಡಿಸ್ಜಾಯಿಂಟ್ ಸೆಟ್. ಹಂಗಂದ್ರೆ ಏನಾಗುತ್ತೆ ಇದು ನಾಟ್ ಡಿಸ್ಜಾಯಿಂಟ್ ಸೆಟ್ ಆಗುತ್ತೆ. ಇಸ್ ಇಟ್ ರೈಟ್? ನಾಟ್ ಅ ಡಿಸ್ಜಾಯಿಂಟ್ ಸೆಟ್ ಆಗುತ್ತೆ, ಗೊತ್ತಿರಲಿ ಒಂದೇದ್ದು. ಅದೇ ರೀತಿ ಸೆಕೆಂಡ್ ಒನ್, ವಾಟ್ ಈಸ್ ದ ಸೆಕೆಂಡ್ ಒನ್? ದ ಫಸ್ಟ್ ಒನ್ ದೇ ಆರ್ ಗಿವನ್ ಆಸ್ ವೋವೆಲ್ಸ್ ಎ ಇ ಐ ಓ ಯು, and is nothing but intersection C D E F. C D E F. ಹಂಗಂದ್ರೆ ಇಲ್ಲಿ ಎಲಿಮೆಂಟ್ ಯಾವುದ್ರಲ್ಲಿ ಇ ಕಾಮನ್ ಆಗುತ್ತೆ ರೀ. ಈ ಎಲಿಮೆಂಟ್ ಏನಾಗುತ್ತೆ ಇಲ್ಲಿ ಕಾಮನ್ ಆಗೋದ್ರಿಂದ 1 ಎಲಿಮೆಂಟ್ ಈಸ್ ಕಮಿಂಗ್. ಈಗ ನಾವು ಹೇಳಿದ್ವಿ ಸಿಂಗಲ್ಟನ್ ಸೆಟ್ ಅಂತ ಹೇಳಿ, ಅವು ಕ್ಲಾಸ್ನಲ್ಲಿ ಹೇಳಿದ್ದಿಲ್ಲ. ಸಿಂಗಲ್ಟನ್ ಸೆಟ್ ಈಸ್ ನಥಿಂಗ್ ಬಟ್ ಓನ್ಲಿ 1 ಎಲಿಮೆಂಟ್. ಹಂಗಂದ್ರೆ ಎ ಇಂಟರ್ಸೆಕ್ಷನ್ ಬಿ 4 ಬಂತಲ್ರಿ, ಇದು ಸಿಂಗಲ್ಟನ್ ಸೆಟ್. ಈಗ ಇಲ್ಲೂ ಏನಾಯ್ತು ರೀ, ಈ ಒಂದು ಎಲಿಮೆಂಟ್ ಒಂದೇ ಬಂತು, ಅದಕ್ಕೆ ಸಿಂಗಲ್ಟನ್ ಸೆಟ್ ಅಂತಾರೆ. ಬಟ್ ಇದು ನಾಟ್ ಅ ಡಿಸ್ಜಾಯಿಂಟ್. ಸೊ ದೇರ್ ಫೋರ್ ದ ಸೆಕೆಂಡ್ ಒನ್ ಈಸ್ ಆಲ್ಸೋ ನಾಟ್ ಅ ಡಿಸ್ಜಾಯಿಂಟ್ ಸೆಟ್. ಗೋಯಿಂಗ್ ವಿತ್ ದ ಥರ್ಡ್ ಒನ್. ನಾವು ಥರ್ಡ್ ಒನ್ ನೋಡ್ರಿ. ಥರ್ಡ್ ಒನ್ ಒಳಗೆ ಏನೈತ್ರಿ, ಎರಡೂ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಾರ. ಹಂಗಂದ್ರೆ ಅವನ್ನ ಫಸ್ಟ್ಗೆ ನೀವು ಏನು ಮಾಡಿರಿ, ರೋಸ್ಟರ್ ಫಾರ್ಮ್ ಬರ್ಕೋರಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ದ ಥರ್ಡ್ ಒನ್ ಈಸ್ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆ್ಯನ್ ಇವನ್ ಇಂಟೀಜರ್ಸ್ ಅಂತ ಕೊಟ್ಟಾರಿ. ಎಕ್ಸ್ ಈಸ್ ಆ್ಯನ್ ಇವನ್ ಇಂಟೀಜರ್ಸ್ ಅಂತ ಕೊಟ್ಟಾರ. ಹಂಗಂದ್ರೆ ಇವನ್ ಇಂಟೀಜರ್ಸ್ ಅಂದ್ರೆ ಏನಾಕವ್ರಿ, ಇವನ್ ಇಂಟೀಜರ್ಸ್ ಅಂದ್ರೆ 2 4 6 8 10 ಸೊ ಆನ್ ನಂಬರ್ಸ್ ಬರ್ತಾವ್ರಿ. ಅವು ಪಾಸಿಟಿವ್ ನಂಬರ್ ಇರ್ಬೋದು, ನೆಗೆಟಿವ್ ನಂಬರ್ ಇರ್ಬೋದು. ಆ್ಯಂಡ್ ಅಂತ ಕೊಟ್ಟಾರ, ಆ್ಯಂಡ್ ಅಂದ್ರೆ ಇಂಟರ್ಸೆಕ್ಷನ್ ತೋರಿ. ನೆಕ್ಸ್ಟ್ ಒನ್ ಎಕ್ಸ್ ಈಸ್ ಆ್ಯನ್ ಆಡ್ ಇಂಟೀಜರ್ ಅಂತ ಕೊಟ್ಟಾರಿ. ಆಡ್ ಅಂದ್ರೆ ಯಾವ ಬರ್ತಾವ್ರಲ್ಲಿ 1 3 5 7. ಈಗ ಇವನ್ ಪಾಸಿಟಿವ್ ಅಷ್ಟೇ ತೊಗೊಂಡ್ರಿ, ಅವ್ರು ನೆಗೆಟಿವ್ನು ತೊಗೋಬೋದು ನೀವು.
ಸೊ ಹಂಗಂದ್ರೆ ಇವು ಎರಡರಲ್ಲಿ ಯಾವ ಎಲಿಮೆಂಟ್ಸು ಕಾಮನ್ ಬರೋಂಗಿಲ್ಲ. ಸೊ ದೇರ್ ಫೋರ್ ದ ಥರ್ಡ್ ಒನ್ ಈಸ್ ನಥಿಂಗ್ ಬಟ್ ಡಿಸ್ಜಾಯಿಂಟ್ ಸೆಟ್. ಸೊ ಅದನ್ನು ನಾವು ನಲ್ ಸೆಟ್ ಅಂತ ಇಂಡಿಕೇಟ್ ಮಾಡ್ತೀವಿ, ಅಥವಾ ನೀವೇನು ಬರಿಬೋದು, A intersection B is null set here. So therefore this is disjoint set. ಅದನ್ನ ಏನು ಬರಿಬೋದು ನೀವು, disjoint set ಅಂತ ಬರಿಬೋದು. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ 8th one ಬಾರಿ ಈಸಿ ಕಾನ್ಸೆಪ್ಟ್ ಐತ್ರಿ, ಅದನ್ನ ನೆನ್ಪಿಟ್ಕೋರಿ. ಅದೇ ರೀತಿ ಗೋಯಿಂಗ್ ವಿತ್ ನೆಕ್ಸ್ಟ್ ಒನ್, 9th ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ನೈನ್ತ್ ಕ್ವಶನ್ ಏನೈತೆ ನೋಡ್ರಿ. 4 sets ಕೊಟ್ಟಾರ. ಹಿಯರ್ ಡಿಫರೆನ್ಸ್ ಆಫ್ ಸೆಟ್ಸ್ ಆರ್ ದೇರ್. ಸೊ ಏನೈತೆ ನೋಡ್ರಿ ಇಲ್ಲಿ, 3, 6, 9, 12, 15, 18 and 21 ದೇ ಆರ್ ಗಿವನ್. ಹಂಗಂದ್ರೆ ಮಲ್ಟಿಪಲ್ ಆಫ್ 3 ಅದಾವ್ರಿ. ಅದು ಲೆಸ್ ದಾನ್ ಆರ್ ಈಕ್ವಲ್ ಟು 21 ಮಟ್ಟಕ್ಕೆ ಅಷ್ಟು ಅದಾವು. ಅದು ಗೊತ್ತಿರಲಿ, ಎ ಸೆಟ್ ಅದ, ಅದನ್ನು ನೀವು ಸೆಟ್ ಬಿಲ್ಡ್ ಫಾರ್ಮ್ನಾಗ ಬರಿಬೋದು. ಅದೇ ರೀತಿ ಬಿ ಸೆಟ್ ಹ್ಯಾವಿಂಗ್ ಮಲ್ಟಿಪಲ್ ಆಫ್ 4 ಮೀನ್ಸ್ ಅವೆಲ್ಲ ನ್ಯಾಚುರಲ್ ನಂಬರ್ಸ್ ಅದಾವ ರೀ. ಆಮೇಲೆ ಮಲ್ಟಿಪಲ್ ಆಫ್ 4 ಅದಾವು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20 ಮಟ್ಟಿಗೆ ಅಷ್ಟು ಅದಾವು. ಅದೇ ರೀತಿ ಸಿ ಸೆಟ್ ಈಸ್ ಹ್ಯಾವಿಂಗ್ 2, 4, 6, 8, 10, 12, 14 ಆ್ಯಂಡ್ ಅಪ್ ಟು ವಾಟ್ 16 ಈಸ್ ದೇರ್. ಆಲ್ ಆರ್ ಮಲ್ಟಿಪಲ್ ಆಫ್ 2, ಆರ್ ನೀವು ಏನು ಮಾಡ್ಬೋದು ರೀ, ಅವನ್ನ ಇವನ್ ನ್ಯಾಚುರಲ್ ನಂಬರ್ ಅಂತ ಕನ್ಸಿಡರ್ ಮಾಡ್ಬೋದು, ಬಟ್ ಅಪ್ ಟು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 16 ಮಟ್ಟಿಗೆ ಕನ್ಸಿಡರ್ ಮಾಡ್ಬೋದು. ಸೊ ಅದೇ ರೀತಿ 5, 10, 15, 20 is there for D set. There are a multiple of 5 here. So therefore up to 20 is there. Now ಇಲ್ಲಿ around 12 ಏನದ ರೀ ಸಬ್ ಕ್ವಶನ್ಸ್ ಅದಾವ. ಅದರಲ್ಲಿ ನಾವು 6 ಮಾತ್ರ ಸಾಲ್ವ್ ಮಾಡ್ತೀನಿ, ಅದರ 6 ನೀವೇ ಸಾಲ್ವ್ ಮಾಡ್ಬೇಕು. ಈಸಿ ಕಾನ್ಸೆಪ್ಟ್ ಐತಿ, ಆಲ್ರೆಡಿ ಡಿಸ್ಕಸ್ ಮಾಡಿದ್ರಿ ಲಾಸ್ಟ್ ವಿಡಿಯೋನಲ್ಲಿ. ದ ಮೈನಸ್ ಬಂತಂದ್ರೆ ಏನಂತೀವ್ರಿ, ಅದು ಡಿಫರೆನ್ಸ್ ಆಫ್ ಸೆಟ್ ಅಂತ ಕರಿತೀವಿ. ವಾಟ್ ಎವರ್ ದ ಎಲಿಮೆಂಟ್ಸ್ ರಿಮೈನ್ಸ್ ಇನ್ ದ ಫಸ್ಟ್ ಒನ್, ಈಗ ಎ ಮೈನಸ್ ಬಿ ಬರ್ತದೆ, ವಾಟ್ ಎವರ್ ದ ಎಲಿಮೆಂಟ್ಸ್ ರಿಮೈನ್ಸ್ ಇನ್ ದ ಎ ಸೆಟ್ ಯು ಹ್ಯಾವ್ ಟು ರೈಟ್. ಅದೇ ರೀತಿ ಎ ಮೈನಸ್ ಸಿ ಐತಿ, ವಾಟ್ ಎವರ್ ದ ಎಲಿಮೆಂಟ್ಸ್ ರಿಮೈನ್ಸ್ ಇನ್ ದ ಎ ಸೆಟ್ ಯು ಹ್ಯಾವ್ ಟು ರೈಟ್, ಎ ಮೈನಸ್ ಸಿ ಒಳಗಾಯಿತು. ಅದೇ ರೀತಿ ಫಸ್ಟ್ ಒನ್ ಸಾಲ್ವ್ ಮಾಡೋಣ್ರಿ. ಎ ಈಸ್ ನಥಿಂಗ್ ಬಟ್ ಆಸ್ ಯು ನೋ 3, 6, 9, 12, 15, 18, 21 ಆಸ್ ದೇರ್. ಸೊ ಯು ಆರ್ ಗೋಯಿಂಗ್ ಟು ಸಬ್ಸ್ಟ್ರಾಕ್ಟ್ ಫ್ರಮ್ ಎ ಟು ಬಿ. ನಾವು ಎಲಿಂದ ಬಿ ಸಬ್ಸ್ಟ್ರಾಕ್ಟ್ ಮಾಡ್ತೀರಿ. ಹಂಗಂದ್ರೆ ಯಾವ ಎಲಿಮೆಂಟ್ಸ್ ಸಬ್ಸ್ಟ್ರಾಕ್ಟ್ ಆಗ್ತಾವೆ ನೋಡ್ರಿ. ಇಲ್ಲೆಲ್ಲ ಮಲ್ಟಿಪಲ್ ಆಫ್ 3 ಅದಾವೆ, ಇಲ್ಲೇ ಏನಾದವ ರೀ ಮಲ್ಟಿಪಲ್ ಆಫ್ 4 ಐತಿ. ಹಂಗಲ್ಲಿ ಮಲ್ಟಿಪಲ್ ಆಫ್ 3 ಮತ್ತು ಮಲ್ಟಿಪಲ್ ಆಫ್ 4ನಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಬೇಕೀಗ. ಹಂಗಂದ್ರೆ ಯಾವ ಎಲಿಮೆಂಟ್ಸ್ ಏನಲ್ಲಿ ರಿಮೈನ್ಸ್ ಇರ್ತಾವೆ ನೋಡ್ರಿ. ಈಗ ಯಾವ ಎಲಿಮೆಂಟ್ಸು ಇರಂಗಿಲ್ಲ ರೀ, ಎದಕ್ಕಂದ್ರೆ ಇಲ್ಲಿ ಮಲ್ಟಿಪಲ್ ಆಫ್ 3 ಐತಿ, ಇಲ್ಲಿ ಮಲ್ಟಿಪಲ್ ಆಫ್ ಬಿ ಐತಿ. ಹಂಗಂದ್ರೆ ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ 3 ರಿಮೈನ್ಸ್ ಆ್ಯಸ್ ಇಟ್ ಈಸ್ ಇನ್ ದ ಎ ಸೆಟ್, 6 ರಿಮೈನ್ಸ್, 9 ರಿಮೈನ್ಸ್, 12 ಈಸ್ ಸಬ್ಸ್ಟ್ರಾಕ್ಟೆಡ್. ಈಗ 12 ಏನೈತ್ರಿ, 2ರಲ್ಲಿ ಐತಿ, ಅದು ಸಬ್ಸ್ಟ್ರಾಕ್ಟ್ ಆಗುತ್ತೆ, 12 ಬರೋದಿಲ್ಲ. ನೆಕ್ಸ್ಟ್ 15 ಕಮ್ಸ್, 18 ಆ್ಯಂಡ್ 21 ಇಟ್ ಸೆಲ್ಫ್. ಸೊ ಎಲಿಂದ ಬಿ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಓನ್ಲಿ 1 ಎಲಿಮೆಂಟ್ ಈಸ್ ಕಾಮನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಈಗ ಇದು ಒಂದು ಎಲಿಮೆಂಟ್ ಬಿಟ್ಟು ಉಳಿಕಿದ ಎಲ್ಲ ಎಲಿಮೆಂಟ್ ಎ ಸೆಟ್ನಲ್ಲಿ ಏನಿರ್ತಾವಲ್ಲ ರೀ, ಅವನ್ನ ಏನು ಮಾಡಬೇಕಾ, ಎ ಮೈನಸ್ ಬಿ ಆಗಿರ್ತೈತಿ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸಿಮಿಲರ್ಲಿ ಗೋಯಿಂಗ್ ಡಿಸ್ಕಸ್ ವಿತ್ ಎ ಮೈನಸ್ ಸಿ. ನಾವು ಎ ಮೈನಸ್ ಸಿ ನೋಡ್ರಿ, ಎ ಮೈನಸ್ ಸಿನಲ್ಲಿ ಎ ಟು ಸಿ ನಾವು ಎಲಿಂದ ಸಿ ನಾವು ನೋಡಿದಾಗ ಯಾವ ಎಲಿಮೆಂಟ್ಸ್ ಎ ಮತ್ತು ಸಿನಲ್ಲಿ ಕಾಮನ್ ಎಲಿಮೆಂಟ್ಸ್ ಇದಾವ್ರಿ ನೋಡ್ರಿ. ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಅದಾವೆ ನೋಡ್ರಿ. ಈಗ ಎ ಸೆಟ್ನಲ್ಲಿ 3, 6 ಮಲ್ಟಿಪಲ್ ಆಫ್ 3 ಅದಾವೆ ಅಪ್ ಟು 21. ಇಲ್ಲೇ 2, 4, 6, 8. ಹಂಗಂದ್ರೆ ಯಾವ ಎಲಿಮೆಂಟ್ಸ್ ಕಾಮನ್ ಅದಾವ್ರಿ ಇಲ್ಲಿ, ದ ಸೇಮ್ ಥಿಂಗ್ 12 ಈಸ್ ದೇರ್. ಇಲ್ಲಿ 12 ಐತ್ರಿ ಮತ್ತು ಸಿನಲ್ಲಿ, ಇಲ್ಲಿ 12 ಐತಿ. ಆ್ಯಂಡ್ ನೋ ಎಲಿಮೆಂಟ್ ಈಸ್ ಕಾಮನ್ ಹಿಯರ್. ಸೊ ಅಗೇನ್ ದ ಎ ಮೈನಸ್ ಸಿ ಬಿಕಮ್ 3, 6, 9. 6 ಕಾಮನ್ ಐತಲ್ರಿ, ಸಾರಿ ಎ ಮತ್ತು ಸಿನಲ್ಲಿ ಚೆಕ್ ಮಾಡಿರಿ, ಎ ಮತ್ತು ಸಿನಲ್ಲಿ ಚೆಕ್ ಮಾಡಿರಿ, 6 ಕಾಮನ್ ಬರುತ್ತೆ. ಸೊ ದೇರ್ ಫೋರ್ 6 ಈಸ್ ನಾಟ್ ಕಮಿಂಗ್ ಇನ್ ಎ ಮೈನಸ್ ಸಿ. ಸೊ ಹಂಗಂದ್ರೆ 6 ಕಾಮನ್ ಬರೋದ್ರಿಂದ 3, 9, 15, 18 ಆ್ಯಂಡ್ 21 ಎಲಿಮೆಂಟ್ಸ್ ಕಮ್ಸ್ ಇನ್ ಎ ಮೈನಸ್ ಸಿ. ಗೊತ್ತಾಯ್ತು ರೀ. ಎ ಮತ್ತು ಸಿ ಎಲಿಮೆಂಟ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ವಾಟ್ ಎವರ್ ದ ಎಲಿಮೆಂಟ್ಸ್ ರಿಮೈನ್ಸ್ ಇನ್ ಎ ಸೆಟ್ ಯು ಹ್ಯಾವ್ ಟು ರೈಟ್ ಆಸ್ ಎ ಮೈನಸ್ ಸಿ.
Next, going with the third one now. A minus D is there. A minus D ಐತ್ರಿ. A minus D ಐತೆ ಅಂದ್ರೆ A ಮತ್ತು D ಎಲಿಮೆಂಟ್ಸ್ ಒಳಗೆ ಯಾವ ಕಾಮನ್ ಎಲಿಮೆಂಟ್ಸ್ ಬರ್ತಾವೆ ನೋಡ್ರಿ. A ಮತ್ತು D ಎಲಿಮೆಂಟ್ಸ್ ಒಳಗೆ ಯಾವ ಎಲಿಮೆಂಟ್ಸ್ ಕಾಮನ್ ಬರ್ತಾವೆ? ಯಾವ ಎಲಿಮೆಂಟ್ಸು ಕಾಮನ್ ಇಲ್ರಿ ಇಲ್ಲಿ. ಹಂಗಂದ್ರೆ ಯಾವ ಎಲಿಮೆಂಟ್ಸು ಕಾಮನ್ ಇಲ್ಲ ಅಂದ್ರೆ ಅಗೇನ್ ದ ಎಲಿಮೆಂಟ್ಸ್ ಬಿಕಮ್ 3, 6, 9, 12. ಈ ಒಂದು ಎಲಿಮೆಂಟ್ ಕಾಮನ್ ಬರ್ತೀರಿ ನೋಡ್ರಿ. ಎ ಮತ್ತು ಡಿ ಎಲಿಮೆಂಟ್ಸ್ ಒಳಗಡೆ ಯಾವ ಎಲಿಮೆಂಟ್ ಕಾಮನ್ ಬರ್ತಾವ್ರಿ? 15 ಕಮ್ಸ್ ಕಾಮನ್ ಹಿಯರ್. 15 ಕಮ್ಸ್ ಕಾಮನ್. ಸೊ ಹಂಗಂದ್ರೆ ಏನಾಗುತ್ತೆ ಇಲ್ಲಿ? 15 ಬರೋದಿಲ್ಲ. ಸೊ 18 and 21 ಇಟ್ ವಿಲ್ ಕಮ್. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್? ಸೊ ಅರ್ಥ ಆಯಿತು ಅಂತ ತಿಳ್ಕೊಂಡಿನಿ. ಅದೇ ರೀತಿ ಯಾವುದು ಸಾಲ್ವ್ ಮಾಡೋಣ? ಫೋರ್ತ್ ಒನ್ ನೀವು ಸಾಲ್ವ್ ಮಾಡ್ತೀರಿ. ಈಸಿ ಕಾನ್ಸೆಪ್ಟ್ ಐತೆ. ನಾನು ಮತ್ತೆ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನೋಡಿ. I will solve fifth one now. Fifth one solve ಮಾಡ್ತೀನಿ ರೀ. C minus A ಐತಿ. C minus A ಐತಿ. ಫಸ್ಟ್ C ಬರ್ಕೋರಿ. ನಿಮ್ಗೆ ಅದು ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ ಅಂದ್ರೆ ನಾನು ಸಪ್ರೇಟಾಗಿ ಹೇಳ್ತೀನಿ ನೋಡ್ರಿ. C minus A is there. 2, 4, 6, 8, 10, 12, 14, 16 is there. From this you have to subtract what? A now. A ಏನೈತ್ರಿ ಅಲ್ಲೇ? 3, 6, 9, 12, 15 is there. 18 and 21. ಹೌದ್ರಿ? ಹಂಗಂದ್ರೆ 6 ಕಾಮನ್ ಬರ್ತೀರಿ ಇಲ್ಲಿ. ಇಲ್ಲಿ 6 ಕಾಮನ್ ಬರುತ್ತೆ. ನೆಕ್ಸ್ಟ್ 12 is there. 12 is subtract from C now. C ನಲ್ಲಿ ಇವೆರಡಷ್ಟ ಏನಾಗ್ತಾವ್ರಿ? ಸಬ್ಸ್ಟ್ರಾಕ್ಟ್ ಆಗ್ತಾವು. ಹಂಗಂದ್ರೆ C minus A ಏನಾಗುತ್ತೆ ನೋಡ್ರಿ. 2 remains as it is. 4 left in A set. C set. C set ನಲ್ಲಿ ಏನಿರ್ತಾವಲ್ರಿ? C set ನಲ್ಲಿ ಏನಿರ್ತಾವಲ್ಲ ರಿಮೈನಿಂಗ್ ಎಲಿಮೆಂಟ್ಸ್ ಅನ್ನ ನಾವು C minus A ಅಂತೇಳಿ ಕನ್ಸಿಡರ್ ಮಾಡ್ಬೇಕಾ. 2, 4, 8, 10, 14 and 16 becomes C minus A. 16 becomes the C minus A. ಇದು ಇಷ್ಟು ಎಲಿಮೆಂಟ್ಸ್ ಏನಾಗಿರ್ತಾವ್ರಿ? C minus A ಇದಾಗಿರ್ತಾವೆ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್? ಸೊ ಇನ್ನೂ ಉಳಿಕಿದ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತೀರಿ. ಈಸಿ ಕಾನ್ಸೆಪ್ಟ್ಸ್ ಅದಾವ್ರಿ. ಟ್ರೈ ಮಾಡಿರಿ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ, ಬರಲಿಲ್ಲ, ಆನ್ಸರ್ ಬರಲಿಲ್ಲ ಅಂದ್ರೆ ನಾನು ಕ್ಲಾಸ್ನಲ್ಲಿ ಬಂದಾಗ ಅವನ್ನ ಇನ್ನೊಂದು ಸತ ಡಿಸ್ಕಸ್ ಮಾಡೋಣಂತ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಡಿಫರೆನ್ಸ್ ಆಫ್ ಸೆಟ್ ನಾವು. ಡಿಫರೆನ್ಸ್ ಆಫ್ ಸೆಟ್ ತಿಳಿತಂತೇಳಿ ತಿಳ್ಕೊಂಡಿನಿ. ನೆಕ್ಸ್ಟ್ ಗೋ ಆ್ಯಂಡ್ ಡಿಸ್ಕಸ್ ದ ನೆಕ್ಸ್ಟ್ ಒನ್, ದಟ್ ಈಸ್ 10. 10th one ನೋಡ್ರಿ. X is a set having the elements A, B, C, D and Y is having the elements F, B, D and G. ಇವು ಎಲಿಮೆಂಟ್ಸ್ ಅದಾವ. ಸೊ ಅದರಲ್ಲಿ ಫಸ್ಟ್ ಒನ್ ಏನೈತ್ರಿ? ಯು ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಮೀನ್ಸ್ ಡಿಫರೆನ್ಸ್ ಆಫ್ ಎಕ್ಸ್ ಟು ವೈ ಹಿಯರ್. ಎಕ್ಸ್ ಮೈನಸ್ ವೈ ಐತ್ರಿ ಅಲ್ಲಿ. ಹಂಗಂದ್ರೆ ಎ ಬಿ ಸಿ ಡಿ ಆರ್ ದ ಎಲಿಮೆಂಟ್ಸ್ ಆಫ್ ಎಕ್ಸ್ ಸೆಟ್ ಮೈನಸ್ ಎಫ್ ಬಿ ಡಿ ಜಿ ಆರ್ ದ ಎಲಿಮೆಂಟ್ಸ್ ಆಫ್ ವೈ ಸೆಟ್. ಹಂಗಂದ್ರೆ ಯಾವ ಎಲಿಮೆಂಟ್ಸ್ ಸಬ್ಸ್ಟ್ರಾಕ್ಟ್ ಆಗ್ತಾವೆ ನೋಡ್ರಿ. ಇಲ್ಲಿ ಬಿ ಐತಿ ಆ್ಯಂಡ್ ಡಿ ಹಿಯರ್. ವಾಟ್ ಎವರ್ ದ ಎಲಿಮೆಂಟ್ಸ್ ರಿಮೈನ್ಸ್ ಇನ್ ದ ಫಸ್ಟ್ ಒನ್ ಒಳಗೆ ಯಾವ ಎಲಿಮೆಂಟ್ಸ್ ರಿಮೈನ್ಸ್ ಇರ್ತಾವಲ್ರಿ ಅವನ್ನ ನಾವು ಎಕ್ಸ್ ಮೈನಸ್ ವೈ ಅಂತೇಳಿ ಕನ್ಸಿಡರ್ ಮಾಡಬೇಕಾ. ಓನ್ಲಿ 2 ಎಲಿಮೆಂಟ್ಸ್ ರಿಮೈನ್ಸ್ that purpose, that is A and C here. Similarly second one now, what is the second one? Y minus X is there. So first write F B D G now minus A B C D is there. Next by subtracting now again the same elements is subtracted. B is subtracted, D also subtracted. B ಮತ್ತು D subtract ಆಗ್ತಾವ್ರಿ. whatever the elements remains in the first one, that is nothing but F and G here. So therefore Y minus X becomes F comma G. And last one, X intersection Y is there. As you know, what are the common elements between X and Y? That is nothing but X intersection Y it will becomes. So ಈಗ X set ಮತ್ತು Y set ಕನ್ಸಿಡರ್ ಮಾಡಿದಾಗ ಯಾವ ಎಲಿಮೆಂಟ್ಸ್ ಕಾಮನ್ ಅದಾವ್ರಿ ಇಲ್ಲಿ? B and D are the common elements.
ಬಿ ಮತ್ತು ಡಿ ಎಲಿಮೆಂಟ್ಸ್ ಕಾಮನ್ ಅದಾವ್ರಿ ಇಲ್ಲಿ. ಸೊ ದೇ ಆರ್ ನಥಿಂಗ್ ಬಟ್ ಬಿ means common elements between x and y. So this is the answer. Simple ಐತ್ರಿ questions. Next go and discuss the next one, that is 11th one. ಲೆವೆಂತ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಈಸಿ ಕಾನ್ಸೆಪ್ಟ್ ಐತೆ ನೋಡ್ರಿ. ಆರ್ ಈಸ್ a real number. R is real number. It includes both rational as well as irrational number. ಸೊ ಹಂಗಂದ್ರೆ ಇಲ್ಲಿ ಏನೈತ್ರಿ, ಆರ್ ಅಂದ್ರೆ ರಿಯಲ್ ನಂಬರ್ ಐತಿ. ರಿಯಲ್ ನಂಬರ್ ಒಳಗೆ ಏನಿರ್ತೈತ್ರಿ, ರ್ಯಾಷನಲ್ ನಂಬರ್ ಇರ್ತೈತಿ as well as irrational number ಇರ್ತೈತಿ. Q indicates rational number, Q dash indicates irrational number. ಇದು ರಿಯಲ್ ನಂಬರ್, ಇದು ರ್ಯಾಷನಲ್ ನಂಬರ್. ಕ್ಯೂ ಡ್ಯಾಶ್ ಅಂದ್ರೆ ಇರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂದ್ರೆ ಗೊತ್ತೈತೆ ನಿಮ್ಗೆ, ಅದು ಏನಿರ್ತಾರೆ ಯಾವಾಗಲೂ P/Q ಫಾರ್ಮ್ ಇರುತ್ತೆ. ಆ್ಯಂಡ್ P ಆ್ಯಂಡ್ Q ಆರ್ ದ ಬಿಲಾಂಗ್ಸ್ ಟು ಇಂಟೀಜರ್ ಆಗಿರ್ತೈತಿ, ಆ್ಯಂಡ್ Q ಈಸ್ ನಾಟ್ ಈಕ್ವಲ್ ಟು 0 ಆಗಿರ್ತೈತಿ. ಗೊತ್ತೈತಲ್ರಿ ಇದು ಏನಾಗಿರ್ತಾವ ರೀ, ರ್ಯಾಷನಲ್ ನಂಬರ್ ಅಂದ್ರೆ P/Q. P ಆ್ಯಂಡ್ Q ಆರ್ ದ ಎಲಿಮೆಂಟ್ಸ್ ಆಫ್ ವಾಟ್, ಇಂಟೀಜರ್ಸ್ ಆಗಿರ್ತಾವೆ. Q ಈಸ್ ನಾಟ್ ಈಕ್ವಲ್ ಟು 0 ಇರ್ತೈತಿ. ಅದೇ ರೀತಿ Q ಡ್ಯಾಶ್ ಅಂದ್ರೆ ಇರ್ಯಾಷನಲ್ ನಂಬರ್. ಇರ್ಯಾಷನಲ್ ನಂಬರ್ ಅಂದ್ರೆ ಗೊತ್ತಲ್ರಿ, ಅವು ಸ್ಕ್ವೇರ್ ರೂಟ್ ಒಳಗಿರ್ಬೋದು ಎಲಿಮೆಂಟ್ಸ್, ಅಥವಾ ಪೈ ವ್ಯಾಲ್ಯೂ ಆಗಿರ್ಬೋದು, ಅಂದರೆ 22/7 ಆಗಿರ್ಬೋದು. ಈ ರೀತಿ ಏನು ಎಲಿಮೆಂಟ್ಸ್ ಇರ್ತಾವಲ್ರಿ, ಅವು ಏನು ಬರ್ತಾವೆ, ಇರ್ಯಾಷನಲ್ ನಂಬರ್ ಒಳಗೆ ಬರ್ತಾವೆ. ಸೊ ಹಂಗಂದ್ರೆ ಲೆವೆಂತ್ ಒನ್ ಏನೈತ್ರಿ, ಈಗ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ಆರ್ ಮೈನಸ್ ಕ್ಯೂ. ಆರ್ ಮೈನಸ್ ಕ್ಯೂ ಏನಾಗುತ್ತೆ ರೀ, ಹಂಗಂದ್ರೆ ರಿಯಲ್ ನಂಬರ್ಸ್ ಒಳಗಡೆ ನೀವು ರ್ಯಾಷನಲ್ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ, ರಿಯಲ್ ನಂಬರ್ಸ್ ಒಳಗಡೆ ರ್ಯಾಷನಲ್ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನು ರಿಮೈನ್ ಆಗುತ್ತೆ ರೀ, ಆಟೋಮೆಟಿಕಲಿ ಇರ್ಯಾಷನಲ್ ನಂಬರ್ ರಿಮೈನ್ಸ್. ದಟ್ಸ್ ಇಟ್. ಬಿಕಾಸ್ ಆರ್ ಈಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಕ್ಯೂ ಡ್ಯಾಶ್ ಆಗಿರ್ತೈತೆ ರೀ. ಹಂಗಂದ್ರೆ ನೋಡ್ರಿ, ಸಿಂಪಲ್ ಕಾನ್ಸೆಪ್ಟ್. ಕ್ಯೂನ ಎಲ್ ಎಚ್ ಎಸ್ ತೋರಿ, ಆರ್ ಮೈನಸ್ ಕ್ಯೂ ಆಗುತ್ತೆ. ವಾಟ್ ಈಸ್ ಲೆಫ್ಟ್ ಇನ್ ದ ಆರ್ ಎಚ್ ಎಸ್, ಕ್ಯೂ ಡ್ಯಾಶ್. ಸೊ ದೇರ್ ಫೋರ್ ಕ್ಯೂ ಡ್ಯಾಶ್ ರಿಮೈನ್ಸ್. ಕ್ಯೂ ಡ್ಯಾಶ್ ಈಸ್ ನಥಿಂಗ್ ಬಟ್ ವಾಟ್, irrational number, set of what, irrational number. So that is the concept of 11th question. Next go and discuss the last one, that is 12th. Now 12th question ರೀ. State whether each of the following statement is true or false. Justify your answer. So true ಅಥವಾ false ಅಂತ ಹೇಳ್ಬೇಕು, justify ಮಾಡ್ಬೇಕ್ರಿ ಆನ್ಸರ್. ಸಿಂಪಲ್ ಐತ್ರಿ ಇದು. The first one in that, first one is what, 2 3 4 5 is there. and ಅಂದ್ರೆ ಏನು ಹೇಳಿದ್ವಿ ರೀ, and ಅಂದ್ರೆ ಇಂಟರ್ಸೆಕ್ಷನ್, or ಅಂದ್ರೆ ಯೂನಿಯನ್. ಏನಂತ ಹೇಳ್ಯಾರಿ, ಆರ್ ಡಿಸ್ಜಾಯಿಂಟ್ಸ್ ಅಂತಾರ, ಆರ್ ಡಿಸ್ಜಾಯಿಂಟ್ಸ್. ಸೊ ಹಂಗಂದ್ರೆ ಇದನ್ನ ಎ ಮತ್ತು ಬಿ ಅಂತೇಳಿ ಕನ್ಸಿಡರ್ ಮಾಡಿದಾಗ ಡಿಸ್ಜಾಯಿಂಟ್ ಅಂದ್ರೆ ಏನು ರೀ, ನಲ್ ಸೆಟ್. ಮೀನ್ಸ್ ಅದು ಏನಾಗಿರ್ಬೇಕು ರೀ, ಯಾವ ಎಲಿಮೆಂಟ್ಸು ಬರಬಾರ್ದು. ಹಂಗಂದ್ರೆ ಬಟ್ ಇಲ್ಲೇನೈತ್ರಿ, 3 ಈಸ್ ಕಾಮನ್ ಬಿಟ್ವೀನ್ ಎ ಸೆಟ್ ಆ್ಯಂಡ್ ಬಿ ಸೆಟ್. ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡಿದಾಗ 3 ಎಲಿಮೆಂಟ್ ಏನಾಗುತ್ತೆ ರೀ, ಕಾಮನ್ ಆಗುತ್ತೆ. ಸೊ 3 ಈಸ್ ಕಮಿಂಗ್ ನಾವು. ಬಟ್ ಅವ್ರು ಏನು ಕೊಟ್ಟಾರಿ, ಡಿಸ್ಜಾಯಿಂಟ್ ಕೊಟ್ಟರಿಂದ ದಟ್ ಈಸ್ ಫಾಲ್ಸ್. ಅವರು ಡಿಸ್ಜಾಯಿಂಟ್ ಕೊಟ್ಬಿಟ್ಟಾರ್ರಿ, ಬಟ್ ಅದು ಫಾಲ್ಸ್. 3 ಈಸ್ ದ ಎಲಿಮೆಂಟ್ ರಿಮೈನ್ಸ್ ಇನ್ ದ ಎ ಇಂಟರ್ಸೆಕ್ಷನ್ ಬಿ ನಾವು. ಸೊ ದ್ಯಾಟ್ ಪರ್ಪಸ್ ದಟ್ ಈಸ್ ಫಾಲ್ಸ್. ಅದು ಫಾಲ್ಸ್ ಆಗಿರ್ತೈತಿ. ಅದು ನೀವು ರೀಸನ್ ಕೊಡಬೇಕಲ್ಲ, 3 ಎಲಿಮೆಂಟ್ ಉಳಿತೈತೆ ಅಂತ ಹೇಳಿ. ಅದೇ ರೀತಿ ಸೆಕೆಂಡ್ ಕ್ವಶನ್ ಈಸ್ AEIOU and ಅಂದ್ರೆ ಅಗೇನ್ ಹಿಯರ್ ಇಂಟರ್ಸೆಕ್ಷನ್ ಇಟ್ ಸೆಲ್ಫ್ ABCD ಹಿಯರ್. Second is nothing but ABCD. Same thing here also they are given as disjoint now. So ಹಂಗಂದ್ರೆ ಇಲ್ಲಿ ಎಲಿಮೆಂಟ್ಸ್ ಯಾವ ಆಗ್ತಾವ್ರಿ, A is common between these two. ನೆಕ್ಸ್ಟ್ A ಎಲಿಮೆಂಟ್ ಒಂದೇ ಕಾಮನ್ ಬರ್ತಲ್ರಿ. ಈಗ ನಾವು A ಇಂಟರ್ಸೆಕ್ಷನ್ B ಮಾಡಿದಾಗ element A remains here. So that purpose also it is not a disjoint set. So the statement is
false itself. The statement is false. Next, going with the third one now. Third one is ನೋಡ್ರಿ 2, 6, 10, 14 is there, and is nothing but intersection now. 3, 7, 11, 15 is there, and here also they are given as R disjoint. ಇವೆರಡು ಏನದಾವ ಅಂತ ಹೇಳತ್ತಾರೆ ಇವರು disjoint set ಅದಾವ ಅಂತ ಹೇಳತ್ತಾರ. ಬಟ್ ಚೆಕ್ ಮಾಡ್ರಿ ಯಾವುದಾದ್ರೂ ಕಾಮನ್ ಎಲಿಮೆಂಟ್ಸ್ ಅದಾವ ಅಂದ್ರೆ ಇಲ್ಲಿ 2, 6, 10, 14 ಐತಿ. ಬಟ್ ಹಿಯರ್ 3, 7, 11, 15 ಐತಿ. ಯಾವುದ್ರ ಕಾಮನ್ ಎಲಿಮೆಂಟ್ಸ್ ಇಲ್ಲ ರೀ. ಸೊ ಹಂಗಂದ್ರೆ ಇವು ಯಾವ ಕಾಮನ್ ಎಲಿಮೆಂಟ್ಸ್ ಇಲ್ಲ. ಸೊ ದೇರ್ ಫೋರ್ ಎ ಇಂಟರ್ಸೆಕ್ಷನ್ ಬಿ ಬಿಕಮ್ಸ್ ಹಿಯರ್ ದ ನಲ್ ಸೆಟ್ಸ್ ಇಟ್ಸ್ ವೆಲ್. ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಹಿಯರ್. ಸ್ಟೇಟ್ಮೆಂಟ್ ಏನಾಗಿರ್ತೈತಿ ರೀ, ಅದು ಟ್ರೂ ಆಗಿರ್ತೈತಿ. ನೆಕ್ಸ್ಟ್ ಗೋಯಿಂಗ್ ವಿತ್ ದ ಫೋರ್ತ್ ಒನ್ ನಾವು. ಸೇಮ್ ಥಿಂಗ್ ಹಿಯರ್ 6, 2, 6, 10 is there, and is nothing but intersection now. 3, 7, 11 is there, and are disjoints of sets. ಅವ್ರು ಏನು ಹೇಳತ್ತಾರೆ, disjoint ಅಂತ ಹೇಳತ್ತಾರ. ಸೊ ಹಂಗಂದ್ರೆ ಯಾವ ಎಲಿಮೆಂಟ್ಸ್ ಕಾಮನ್ ಇಲ್ರಿ ಇಲ್ಲಿ 2, 6, 10 ಇದ್ರೆ ಇಲ್ಲಿ 3, 11, 7, 11 ಐತಿ. ಹಂಗಂದ್ರೆ ಯಾವ ಕಾಮನ್ ಇಲ್ಲ. ಅವ್ರು ಹೇಳಿದ್ದ ನಲ್ ಸೆಟ್ ಕರೆಕ್ಟ್ ಐತ್ರಿ. ಹಂಗಂದ್ರೆ ಸ್ಟೇಟ್ಮೆಂಟ್ ಏನೈತ್ರಿ, ಹಂಗಂದ್ರೆ ಟ್ರೂ ಐತಿ. ಸೊ ದಿಸ್ ವೇ ಯು ಹ್ಯಾವ್ ಟು ಗೋ ಫಾರ್ operations of sets as well as difference of sets, and you have to find out the given examples. ಈ ರೀತಿ ನಾವು ಎಕ್ಸಸೈಸ್ ಸಾಲ್ವ್ ಮಾಡಿದ್ವಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ನಿಮ್ಗೆ ಏನಾದರೂ ಡಿಫಿಕಲ್ಟೀಸ್ ಇದ್ರೆ ಅದನ್ನು ಡಿಸ್ಕಸ್ ಮಾಡೋಣ ರೀ. ನೆಕ್ಸ್ಟ್ ಐ ವಿಲ್ ಡಿಸ್ಕಸ್ some more problems in the next video. So thank you.